ನಮಸ್ಕಾರ ವೀಕ್ಷಕರೇ, ಇವತ್ತು ಸಂಖ್ಯೆ ನ್ಯೂಮರಾಲಜಿಯಲ್ಲಿ ಕೊನೆಯ ಸಂಖ್ಯೆ 9ರ ಬಗ್ಗೆ ಮಾತಾಡುವ. ಮತ್ತು 9ರ ಜೊತೆ ಯಾವೆಲ್ಲ ನಂಬರ್ಗಳು ಆ್ಯಡ್ ಆಗುತ್ತೆ, 9ರ ಜೊತೆ 18 ಸಂಖ್ಯೆ ಸೇರುತ್ತೆ. 1+8 ಕನ್ವರ್ಟ್ ಮಾಡಿದಾಗ ಸಿಂಗಲ್ ನಂಬರ್ಗೆ ಕನ್ವರ್ಟ್ ಮಾಡ್ತಾರೆ, ಅದು ಕೂಡ 9 ಆಗುತ್ತೆ. ಹಾಗೂ 27 2+7 ಇದು ಕೂಡ 9 ಆಗುತ್ತೆ. ಸೊ ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಜನಿಸಿದವರ ಗುಣಲಕ್ಷಣಗಳು ಹೇಗಿರುತ್ತೆ ನೋಡಿ. ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಅತಿ ಧೈರ್ಯವಂತರು, ಸ್ಥೈರ್ಯವಂತರು, ಮನೋಬಲ ಇರ್ತಕ್ಕಂಥವರು, ಸಾಹಸವಂತರು, ಕಟುವಾಗಿ ಮಾತಾಡ್ತಕ್ಕಂಥವರು, ಜಗಳ ಗಂಟಾಗುವಂಥವ್ರು ಇವರನ್ನು ಕರೀತಾರೆ. ಅತ್ಯಂತ ಉತ್ಸಾಹ ಇರ್ತಕ್ಕಂಥವ್ರು, ಯಾವುದೇ ಒಂದು ಕೆಲಸ ಕೊಡಿ ಅದನ್ನ ನಿರುತ್ಸಾಹ ಇಲ್ಲದೆ ಉತ್ಸಾಹದಿಂದ ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಇದೇ ಸಂಖ್ಯೆಯಲ್ಲಿ ಜನಿಸಿದವರು. ನ್ಯಾಯವಾಗಿರೋರು, ಯಾರಾದ್ರೂ ಒಬ್ಬರಿಗೆ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿದ್ರೆ ಇದೇ ಸಂಖ್ಯೆಯಲ್ಲಿ ಜನಿಸಿದವರು. ಅತಿ ಹೆಚ್ಚು ಸ್ಥಳಗಳನ್ನು ನೋಡಬೇಕು, ಪ್ರವಾಸ ಮಾಡಬೇಕು, ತಿರುಗಾಟ ಮಾಡಬೇಕು ಆಸಕ್ತಿ ಇರ್ತಕ್ಕಂಥವರು ಇದೇ ಸಂಖ್ಯೆಯಲ್ಲಿ ಜನಿಸಿದವರು. ಕೆಲವೊಮ್ಮೆ ತುಂಬಾ ಉದಾಸೀನ ಕೂಡ ಇರೋರು ಇದೇ ಸಂಖ್ಯೆಯಲ್ಲಿ ಜನಿಸಿದವರು. ಮತ್ತೆ ಇವರಿಗೊಂದು ಕೆಲಸ ಕೊಟ್ಟು ನೋಡಿ, ಅದನ್ನ ನಿಧಾನಿಸುವುದಿಲ್ಲ. ಇವರು ಯಾವ ಕೆಲಸವನ್ನು ಸ್ಲೋ ಮಾಡುವುದಿಲ್ಲ, ಸ್ಪೀಡಾಗಿ ಮಾಡ್ತಾರೆ. ಬಟ್ ಯಾರು ಇವರಿಗೆ ನಿಂದನೆಯ ಮಾತುಗಳನ್ನು ಆಡಬಾರ್ದು, ಅದನ್ನು ಇಚ್ಛಿಸುವುದಿಲ್ಲ. ಯಾರಾದರೂ ವಿರೋಧ ಮಾಡಿದ್ರೆ ಅವರ ಮಾತನ್ನು ಇವರು ಯಾರಾದರೂ ಸ್ವಲ್ಪ ಏನಾದರೂ ಹೇಳಿದ್ರೆ ಅವರ ಹತ್ರ ಜಗಳಕ್ಕೆ ನಿಲ್ತಾರೆ. ಇದೊಂದು ಸ್ವಭಾವ, ಇವರದ್ದು ಮೈನಸ್ ಪಾಯಿಂಟ್ ಅಂತ ಇಲ್ಲಿ ಕರಬಹುದು. ಮತ್ತೆ ಇವರು ಯಾರ ಅಡಿಯಲ್ಲೂ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ. ಸ್ವಂತವಾಗಿ ಏನಾದರೂ ಮಾಡಬೇಕು, ತಿರುಗಾಡ್ತಾ ಏನಾದರೂ ಕೆಲಸ ಮಾಡಬೇಕು, ನಾನೇನಾದರೂ ಸಾಧನೆ ಮಾಡಬೇಕು, ಆತ್ಮಬಲದಿಂದ ಮಾಡಬೇಕು, ಆತ್ಮಸ್ಥೈರ್ಯದಿಂದ ಮಾಡಬೇಕು, ಧೈರ್ಯದಿಂದ ಮಾಡಬೇಕು, ಅಂತಹ ಒಂದು ವೃತ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಈ ಕುಜನ ಅಧಿಪತ್ಯದಲ್ಲಿ ಹುಟ್ಟಿರ್ತಾರೆ. ಯಾಕಂದ್ರೆ ಕುಜ ಅಂದ್ರೆ ಅಗ್ರೆಸಿವ್. 9ನೇ ಅಧಿಪತಿ ಯಾರು? ಕುಜ ಗ್ರಹದಲ್ಲಿ ಕುಜನ ಕಾರಕತ್ವವನ್ನು ನಾವು ನೋಡ್ಬೇಕಲ್ಲಿ. ಅವನು ತುಂಬಾ ಅಗ್ರೆಸಿವ್. ಕುಜ ಅಂದ್ರೆ ಸೈನಿಕ, ಪೊಲೀಸ್ ಹಾಗೂ ಸೈನಿಕ ವೃತ್ತಿಯಲ್ಲಿ ಕೂಡ ಇದೇ ನಂಬರ್ನವರು ಜಾಸ್ತಿಯಾಗಿ ಇರ್ತಾರೆ. ಮತ್ತೆ ಇವರ ಜೀವನದಲ್ಲಿ ಅಪಘಾತಗಳು ಜಾಸ್ತಿ. ಅದು ಆಕ್ಸಿಡೆಂಟ್ ಇರ್ಬೋದು, ಅಥವಾ ಆ ಗಾಡಿಯಲ್ಲಿ ಹೋಗ್ತಕ್ಕಂಥ ಸಮಯದಲ್ಲಿ ಡಿಕ್ಕಿ ಆಗ್ತಕ್ಕಂಥ ಇರ್ಬೋದು. ಈ ತರ ಆಕ್ಸಿಡೆಂಟ್ಗಳು ಪದೇ ಪದೇ ಇವರ ಬದುಕಿನಲ್ಲಿ ಬರ್ತಕ್ಕಂಥ. ಆದ್ರಿಂದ ಇವರು ಯಾವುದೇ ಒಂದು ಕಡೆ ಹೋಗ್ಬೇಕಿದ್ರೆ ಅಥವಾ ಕೆಲಸ ಮಾಡಬೇಕಿದ್ರೆ ಅದನ್ನು ಅವಸರದಿಂದ ಮಾಡಬಾರ್ದು, ಬೇಗ ಮಾಡಬೇಕು. ಅಂದ್ರೆ ಅವಸರದಿಂದ ಮಾಡದೆ ಅದನ್ನ ಒಂದು ಗೊತ್ತಿದ್ದು ಕೇಳಿ ತಿಳ್ಕೊಂಡು ಮಾಡಿದ್ರೆ ಅದರಲ್ಲಿ ಸಕ್ಸಸ್ ಸಿಗ್ತದೆ. ಈಗ ಏನಾಗ್ತದೆ ಅಂತ ಇವರು ಅದೊಂದು ಕೆಲಸವನ್ನು ಮಾಡ್ತಾರೆ, ಯಾರಾದ್ರೂ ಏನಾದ್ರೂ ಮಾತಾಡೋದು ಅದರಿಂದ ಕೋಪಿತಗೊಂಡು ಆತ್ಮಸ್ಥೈರ್ಯವನ್ನು ಕಲ್ತ್ಕೊಳ್ತಾರೆ. ಆದ್ರಿಂದ ಆತ್ಮಸ್ಥೈರ್ಯವನ್ನು ಇವರಿಗೆ ಇರ್ತದೆ. ಯಾರಾದ್ರೂ ಇವರಿಗೆ ನಿಂದನೆ ಮಾಡಿದ್ರೆ ಆ ಆತ್ಮಸ್ಥೈರ್ಯವನ್ನು ಕಲ್ಕೋಬಾರ್ದು. ಇದು ಇವ್ರದ್ದು ಮೈನಸ್ ಪಾಯಿಂಟ್. ಅದನ್ನೇ ಕ್ಯಾಚ್ ಮಾಡಿ ಇವರಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಕೂಡ. ಯಾಕಂದ್ರೆ ಅತಿ ಹೆಚ್ಚು ವಿರೋಧಿಗಳು ಯಾರಿಗಿದ್ದಾರೆ ಈ ಸಂಖ್ಯೆಯಲ್ಲಿ ಜನಿಸಿದವರಿಗೆ 9, 18, 27 ಸಂಖ್ಯೆಯಲ್ಲಿ ಜನಿಸಿದವರಿಗೆ ಅತಿ ವಿರೋಧಿಗಳು, ಶತ್ರುಗಳು ಉಟ್ಕೊಂಡಿರ್ತಾರೆ. ಯಾಕಂದ್ರೆ ಇವರು ಮಾತಿನಿಂದ ಸಮಸ್ಯೆ ಇರುತ್ತೆ. ಇವರು ನೇರವಾಗಿ ಮಾತಾಡೋದು, ದಿಟ್ಟವಾಗಿ ಮಾತಾಡೋದು. ಯಾವುದಾದ್ರು ನೋಡಿದ್ರೆ ಅದನ್ನು ಪಟ್ಟ ಅಂತ ಹೇಳುದು, ಅದು ಅವರಿಗೆ ಬೇಜಾರಾಗ್ತದೆ ಅಂತೆಲ್ಲ. ಆದ್ರಿಂದ ಇವರಿಗೆ ವಿರೋಧಿಗಳು ಜಾಸ್ತಿ ಸಿಗ್ತಕ್ಕಂಥದ್ದು ಇದೇ ಸಂಖ್ಯೆಯಲ್ಲಿ ಜನಿಸಿದವರಿಗೆ. ಯಾವುದೇ ಒಂದು ಕೆಲಸ ಇರಲಿ ಅದಕ್ಕೆ ಧೈರ್ಯದಿಂದ ಮುನ್ನುಗ್ತಕ್ಕಂಥವರು ಈ ಸಂಖ್ಯೆಯಲ್ಲಿ ಜನಿಸಿದವರು. ಮತ್ತೆ ಒಂದು ಕೆಲಸ ಕೊಟ್ಟರೆ ಒಂದೇ ಕಡೆ ಕುಳಿತು ಮಾಡಲಿಕ್ಕೆ, ತುಂಬಾ ಹೊತ್ತು ಕುಳಿತು ಮಾಡಲಿಕ್ಕೆ ಇವರಿಗೆ ಪೇಷನ್ಸ್ ಇರುವುದಿಲ್ಲ. ಆ ಕಡೆ ಈ ಕಡೆ ಹೋಗ್ಬೇಕು, ಒಂದು ಕೆಲಸ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ಹೋಗ್ಬೋದು, ಈ ತರ ಇವರಿಗೆ ತುಂಬಾ ಇರ್ತದೆ. ಯಾರಾದ್ರೂ ಸ್ವಲ್ಪ ಕೆಣಕಿದ್ರೆ ಅವ್ರ ಜೊತೆ ಜಗಳನೇ ಆಡ್ತಾರೆ, ಇದು ಇವ್ರ ಮೈನಸ್ ಪಾಯಿಂಟ್. ಆದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಯಾರಾದ್ರೂ ಸುಳ್ಳು ಹೇಳಿದ್ರೆ ಕೂಡ ಇವ್ರಿಗೆ ಇಷ್ಟ ಆಗಲ್ಲ, ಇವರು ಕೂಡ ಸುಳ್ಳು ಹೇಳಲ್ಲ ಜಾಸ್ತಿ. ಬಟ್ ಯಾರಾದ್ರೂ ಇವರು ಪ್ರೀತಿ ಮಾಡೋರು, ಇಷ್ಟ ಮಾಡೋರು ಸುಳ್ಳು ಹೇಳಿದ್ರೆ ಅದರಿಂದ ವೇದನೆಗಳು ಬರ್ತಾರೆ. ಆಗ ಇವ್ರ ಮನೋಬಲ ಕಮ್ಮಿ ಆಗ್ತದೆ. ಅಂದ್ರೆ ಇವರನ್ನು ಯಾರು ಕೆಣಕಬಾರ್ದು, ಅವರಷ್ಟಕ್ಕೆ ಅವರನ್ನು ಬಿಡಬೇಕು. ಆಗ ಎಂತ ಕಷ್ಟಗಳ ಕೆಲಸ ಇದ್ರು ಅದನ್ನು ಮೆಟ್ಟಿ ನಿಂತು ಮಾಡ್ತಕ್ಕಂಥ ಆತ್ಮಬಲ, ಆತ್ಮಸ್ಥೈರ್ಯ ಇರ್ತಕ್ಕಂಥವ್ರು 9, 18, 27ರಲ್ಲಿ ಜನಿಸಿದವರು. ಕೆಲವೊಮ್ಮೆ ವಿರೋಧಿಗಳಿಂದ ತುಂಬಾ ಇವರಿಗೆ ಭಯ ಆಗ್ಬೋದು, ಅಥವಾ ಸಮಸ್ಯೆಗಳಾಗ್ಬೋದು, ಮಾತಿನಿಂದ ಸಮಸ್ಯೆಗಳಾಗ್ಬೋದು. ಇದನ್ನೆಲ್ಲವನ್ನ ಸ್ವಲ್ಪ ಕೋಪವನ್ನ ಕಂಟ್ರೋಲ್ ಮಾಡಿದಾಗ ಇದರಿಂದೆಲ್ಲದಿಂದ ಸಕ್ಸಸ್ ಸಿಗ್ತಕ್ಕಂಥದ್ದು. ಸೊ 9ರ ಜೊತೆ 18 ಸೇರೋದ್ರಿಂದ 1+8 ಅಂದ್ರೆ ಯಾರು? 1 ಅಂದ್ರೆ ಯಾರು? ಸೂರ್ಯ. 8 ಅಂದ್ರೆ ಶನಿ. ತಂದೆ ಜೊತೆ ಕೂಡ ಇವರಿಗೆ ಸ್ವಲ್ಪ ಸಂಬಂಧಗಳು ಇರಬಹುದು, ಅಥವಾ ದಾಂಪತ್ಯದಲ್ಲಿ ಸಂಬಂಧಗಳು ಇರಬಹುದು. ರವಿಯ ತೇಜಸ್ ಇರ್ತದೆ, ಶನಿ ಕರ್ಮಕಾರ, ದುಡಿಬೇಕಂತಿರ್ತದೆ. ಎಲ್ಲ ಸೇರಿಸಿದಾಗ ಕುಜ ಬರುವುದಿಲ್ಲ. ಈ 18ನಲ್ಲಿ ಜನಿಸಿದವರು ಗಾಡಿಯಲ್ಲಿ ಹೋಗ್ಬೇಕಿದ್ರೆ, ವಾಹನದಲ್ಲಿ ಹೋಗ್ಬೇಕಿದ್ರೆ ತುಂಬಾ ಜಾಗೃತವಾಗಿರ್ಬೇಕು. ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಕ್ಕಂಥವ್ರು 18ನಲ್ಲಿ ಜನಿಸಿದವರು ಕೂಡ. ಅಲ್ಲಿ ಕೂಡ ಜಾತಕದಲ್ಲಿ ಏನಾದರೂ ಕಾಂಬಿನೇಷನ್ ಜಾಸ್ತಿ ಇದ್ರೆ ತುಂಬಾ ಆಗ್ತದೆ. ಅದೇ ರೀತಿ 26, 2 ಅಂದ್ರೆ ಯಾರು? ಇಲ್ಲಿ 2 ಅಂದ್ರೆ ಚಂದ್ರ, 6 ಅಂದ್ರೆ ಶುಕ್ರ. ಅದು ಸೇರಿ ಕುಜ ಆಗ್ತಕ್ಕಂಥ, ಅಂದ್ರೆ ಚಂದ್ರನ ಮನಸ್ಸು, ತಾಯಿಯ ಮನಸ್ಸು ಕೂಡ ಇರ್ತದೆ. ಶುಕ್ರನ ಸೌಂದರ್ಯ ಕೂಡ ಜೊತೆಗೆ ಸೇರಿ ಕುಜ ಬಂದಿರೋದ್ರಿಂದ ಈ ತಾರೀಕಿನಲ್ಲಿ ಬೇರೆ 9 ಮತ್ತು 18ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ
2+7 ಅಂತ ನಾವು ಹೋಗ್ತೇವೆ. ಸಾರಿ, 2+7, 2+7, 2+7. 7 ಅಂದರೆ ಅಲ್ಲಿ ಕೇತು ಬರ್ತಾನೆ. ಸೊ ಕೇತು, ರಾಹು ಕೇತು. ಕೇತು ಯಾರನ್ನ ತಲೆ ಇಲ್ಲಲ್ಲ, ಕೆಲವೊಂದು ಸಲ ಕೆಲಸ ಮಾಡುವಾಗ ಇವರು ಆ ತಲೆ ಉಪಯೋಗಿಸಿ ಕೆಲಸವನ್ನು ಮಾಡಬೇಕು. ಎಡವಟ್ ಮಾಡ್ಕೊಳ್ತಾರೆ, ಅವಸರದಿಂದ ಮಾಡಿ ಎಡವಟ್ ಮಾಡೋದು. ಈಗ 2 ಮತ್ತು 7 ಜನಿಸಿದವರು, 2, 6 ಅಲ್ಲ, 2 ಮತ್ತು 7 ಜನಿಸಿದವರು ಎಡವಟ್ ಮಾಡ್ಕೊಳ್ತಾರೆ. ಆದ್ದರಿಂದ ಸಮಾಧಾನದಿಂದ ಆಲೋಚನೆ ಮಾಡಿ ಕೆಲಸ ಮಾಡಿದಾಗ ಈ 27 ಜನಿಸಿದವರಿಗೆ ಸಕ್ಸಸ್ ಸಿಗ್ತಕ್ಕಂಥದ್ದು, ತುಂಬ ಸಕ್ಸಸ್ ಸಿಗ್ತದೆ. ಆದರೆ ತಾಳ್ಮೆಯಿಂದ ಕೆಲಸ ಮಾಡಬೇಕು. ತುಂಬ ಸಕ್ಸಸ್ ಸಿಗ್ತದೆ, ತಾಳ್ಮೆಯಿಂದ ಕೆಲಸ ಮಾಡಬೇಕು. ಈ ಕುಜನ ಅಧಿಪತ್ಯದಿಂದ ಜನಿಸಿದಿಂದ ಇವರ ಬದುಕಿನಲ್ಲಿ ತುಂಬಾ ಏರುಪೇರುಗಳು, ಅಪ್ಸ್ ಆ್ಯಂಡ್ ಡೌನ್ ಅನ್ನು ನೋಡ್ತಾರೆ. ಸಂಗಾತಿಯೊಂದಿಗೆ ಕ್ಲೇಶಗಳಾಗ್ಬೋದು, ಅಂದರೆ ಹೆಂಡತಿ ಜೊತೆ ತುಂಬಾ ಗಲಾಟೆಗಳಾಗ್ಬೋದು, ಜಗಳಗಳಲ್ಲಾಗ್ಬೋದು. ಮತ್ತೆ ಹಣದ ವಿಚಾರಕ್ಕೆ ಬಂದಾಗ ಹಣವನ್ನು ಉಳಿಸುವುದಿಲ್ಲ. ಹಣವನ್ನು ಪೋಲು ಮಾಡುವುದರಲ್ಲಿ ಸೀಮರು. ಖರ್ಚು 100 ರೂಪಾಯಿ ತಗೊಂಡೋದ್ರೆ 150 ಖರ್ಚು ಮಾಡಿ ಬರ್ತಾರೆ, ಸಾಲ ಮಾಡ್ತಾರೆ. ಅಷ್ಟು ಖರ್ಚು ಉಳಿತಾಯ ಮಾಡಲಿಕ್ಕಿಲ್ಲ. ಆದ್ರಿಂದ ಇವರು ಸ್ವಲ್ಪ ಉಳಿತಾಯವನ್ನು ಮಾಡಿದಾಗ ಮುಂದಿನ ಜೀವನದಲ್ಲಿ, ಅಂದರೆ ಸೀನಿಯರ್ ಆದಾಗ ಇವರಿಗೆ ಅದು ಹೆಲ್ಪ್ ಆಗ್ಬೋದು. ಹಾಗೂ ಇವರು ಯಾವ ವೃತ್ತಿಯನ್ನು ಆಯ್ಕೆ ಮಾಡಬೇಕು, ಯಾವ ಕೆಲಸವನ್ನು ಆಯ್ಕೆ ಮಾಡಬೇಕು, ಪೊಲೀಸ್, ಮಿಲಿಟರಿ ಅಥವಾ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟದ್ದು, ಕುಜ ಬಂದಿರೋದ್ರಿಂದ ಮೆಕ್ಯಾನಿಕಲ್, ಈ ರೀತಿಯ ವೃತ್ತಿಗಳನ್ನು ಇವರು ಆಯ್ಕೆ ಮಾಡಿಕೊಂಡು ಇವರ ಬದುಕಿನಲ್ಲಿ ಸಕ್ಸಸ್. ಪೊಲೀಸ್, ಅದೇ ರೀತಿ ವಿದೇಶದ ಕೆಲಸ, ವಿದೇಶಿ ವಿನಿಮಯ, ಟ್ರಾವೆಲಿಂಗ್ ಜಾಬ್, ಇದೆಲ್ಲ ತುಂಬ ಇವರಿಗೆ ಒಳ್ಳೆಯದಾಗುತ್ತೆ, ಸಕ್ಸಸ್ ಕೊಡುತ್ತೆ. ಮತ್ತೆ ಇನ್ನೊಂದು ಮೇಯ್ನ್ ಆಗಿ ಇವ್ರು ನೆನ್ಪಿಟ್ಕೊಳ್ಬೇಕು, ಯಾರಿಗಾದ್ರೂ ಯಾವುದೇ ಒಂದು ಸೈನ್ ಹಾಕಬೇಕಿದ್ರೆ ಅದು ಜಾಗದಿರ್ಬೋದು, ಡಾಕ್ಯುಮೆಂಟ್ ಇರ್ಬೋದು, ಜಾಮೀನು ಇರ್ತಕ್ಕಂಥ, ಇದು ತುಂಬ ಡೇಂಜರ್ ಇವರಿಗೆ. ಇವ್ರ ಮೇಲೆ ರಿಟರ್ನ್ ಕೇಸ್ ಆಗ್ಬೋದು. ಆದರೆ ಯಾವುದಕ್ಕಾದ್ರೂ ರುಜು ಹಾಕುವಾಗ, ಸಹಿ ಹಾಕುವಾಗ ಇವರು ತುಂಬ ಆಲೋಚನೆ ಮಾಡಿ ಎಲ್ಲ ಡಾಕ್ಯುಮೆಂಟನ್ನು ಚೆಕ್ ಮಾಡಿ